ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವು ಜೀವನದ ಸತ್ಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಈ ಮಾತುಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಈಗ ಆ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಪರಿಸ್ಥಿತಿ ಕೆಟ್ಟದಲ್ಲ, ನಿಮ್ಮ ಅದೃಷ್ಟವೂ ಕೆಟ್ಟದಲ್ಲ. ಸಮಯ ಸ್ವಲ್ಪ ಕಠಿಣವಾಗಿದೆ ಮತ್ತು ಅದು ಕೂಡ ಶಾಶ್ವತವಲ್ಲ. ಹಾಗಾಗಿ ಚಿಂತಿಸಬೇಡಿ. ಹರೇ ಕೃಷ್ಣ. ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ದುಃಖಕ್ಕೆ ಜಗತ್ತನ್ನ ದೂಷಿಸಬೇಡಿ, ಅದನ್ನ ನಿಮ್ಮ ಮನಸ್ಸಿಗೆ ವಿವರಿಸಿ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿನ ಬದಲಾವಣೆಯು ನಿಮ್ಮ ದುಃಖದ ಅಂತ್ಯವಾಗಿದೆ. ಹರೇ ಕೃಷ್ಣ. ಶ್ರೀಕೃಷ್ಣ ಹೇಳ್ತಾರೆ, ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಭೆ ತೋರಿಸಬೇಡಿ. ಯಾಕಂದ್ರೆ ಆ ಮುಗ್ಧತೆಯ ಹಿಂದೆ ಸ್ವತಃ ಭಗವಂತನೇ ನಿಂತಿರ್ತಾನೆ. ಹರೇ ಕೃಷ್ಣ. ಈ ಲೈನ್ಸ್ ಸಹ ಎಲ್ಲ ನೋಡಿದ್ದು. ಮನೆಯಲ್ಲಿ ಸೋಫಾ ಸೆಟ್ಟು, ಡಿನ್ನರ್ ಸೆಟ್ಟು, ಮೇಕಪ್ ಸೆಟ್ಟು ಎಲ್ಲ ಇದ್ದು ಕೂಡ ಮನುಷ್ಯನಿಗೆ ಮೈಂಡ್ ಸೆಟ್ ಸರಿ ಇಲ್ಲ ಅಂದರೆ ಅವನು ಎಲ್ಲೂ ಸೆಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಮಿಂಚಬೇಕು ಅಂದ್ರೆ ಬಹಳ ಜನ ಇರಬೇಕು ಅಂತ ಏನಿಲ್ಲ. ಚಂದ್ರನನ್ನ ನೋಡಿ, ಆಕಾಶಕ್ಕೆಲ್ಲ ಒಬ್ನೇ, ಆದ್ರೂ ಯಾವ ರೀತಿ ಹೊಳಿತಾ ಇರ್ತಾನೆ. ಹಾಗೆ ನಾವು ನಮ್ಮತನವನ್ನ ಇಷ್ಟಪಡ್ತಾ ನಾವು ಮಿಂಚೋಣ. ಏನಂತೀರಾ? ಇದು ಕೆಲವರ ಮನಸ್ಸಿನ ಪ್ರಶ್ನೆ ಇರಬಹುದು. ಆ ಪ್ರಶ್ನೆ ಏನ್ ಗೊತ್ತಾ? ನಿಯತ್ತಾಗಿದ್ದು ಏನ್ ಸಾಧನೆ ಮಾಡಿದ್ಯಾ? ಈ ತರ ನಿಮ್ಮನ್ಸು ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ಯಾ? ನಾವು ಮಧ್ಯಮ ವರ್ಗದ ಜನ, ಯಾವಾಗಲೂ ನಗ್ತಾನೆ ಇರ್ತೀವಿ. ನಗ್ಬೇಕಾದ್ರೆ ನನ್ಗನ್ಸಿದ್ದು, ಈ ಸಂತೋಷಕ್ಕೂ ಸಂಪತ್ತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಏನಂತೀರಾ? ನಗ್ತಾ ಇರಿ. ನಾವು ಒಬ್ರಿಗೆ ಇಷ್ಟ ಆಗಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಇಷ್ಟ ಆಗಲಿಲ್ಲ ಅಂದರೂ ನಷ್ಟ ಅಂತೂ ಏನೂ ಇಲ್ಲ ಅಲ್ವಾ? ನನ್ನ ಎಲ್ಲ ಮಾತುಗಳು ನಿಮಗೆ ಇಷ್ಟ ಆದವು ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.